ನೆಕ್ಸ್ಟ್ ನಾವು ನೋಡ್ತೀವಿ ಅಂದ್ರೆ ಅಪೊಸ್ತಲರ 9ನೇ ಅಧ್ಯಾಯದಲ್ಲಿ ನೀವು ನೋಡಿದಾಗ ಇವನು ಬಂದು ಈ ಹೇಗೆ ಬಂದು ಬೇರೆಯವ್ರನ್ನ ಬಂದು ಪ್ರೋತ್ಸಾಹ ಮಾಡೋ ಒಂದು ಮನುಷ್ಯನಾಗಿದ್ದ. तो देखिएगा ये व्यक्ति प्रेरितों के कामों का वर्णन का 9 अध्याय में पढ़ेंगे तो पता चलेगा कि किसी दूसरे व्यक्ति को कैसे वो आगे बढ़ाता था। ನಿಮಗೆ ಗೊತ್ತು, ಸೌಲ್ ಬಂದು ಏನ್ ಮಾಡ್ತಾ ಇದ್ದ, ಎಲ್ಲಾ ಕ್ರೈಸ್ತರನ್ನು ಹಿಡಿದು ಜೈಲಲ್ಲಿ ಹಾಕೋದು, ಹೊಡಿಯೋದು, ಕೊಲ್ಲೋದು ಆತರ ಮಾಡ್ತಾ ಇದ್ದ. तो आप सभी को पता है पौलुस जो सौल था पहले, तो वो कई मसीहों को पकड़कर उसको मारना पीटना और उनको बंदी गृह में डालने का काम करते थे। ಆದ್ರೆ ಒಂದು ಅವನು ಯಾವಾಗ ಬಂದು ಯೇಸುವಿನ ಅಕ್ಸೆಪ್ಟ್ ಮಾಡಿ ಅವನು ದೀಕ್ಷಾಸ್ನಾನ ತಗೊಂತಾನೋ ಅವಾಗ ಅಲ್ಲಿ ಅಪೊಸ್ತಲರು ಬಂದು ಅವನ್ನ ಸೇರಿಸ್ಕೊಂತಾ ಇರ್ಲಿಲ್ಲ. तो वो जब बपतिस्मा लेते हैं तो कई सारे प्रेरित लोग जो है उन्हें अपने पास वो शामिल नहीं करते थे। ಯಾಕಂದ್ರೆ ಬೈಬಲ್ ಅಲ್ಲಿ ನೋಡಿ 26ನೇ ವಚನದಲ್ಲಿ ಬರೆದಿದೆ, ಅವ್ರಿಗೆ ಒಂದು ಅಪೊಸ್ತಲರಿಗೆ ಭಯ ಇತ್ತು. ಯಾಕಂದ್ರೆ ಇವ್ನು ಬಂದು ನಿಜವಾದ ಶಿಷ್ಯನ ಇಲ್ವಾ ಅಂತ ಒಂದು ಭಯ ಇತ್ತು ಅವ್ರಿಗೆ. उस अध्याय का 26वां पद को पढ़िएगा, प्रेरितों को ये एक शंका था कि ये सच में यीशु मसीह का चेला बना है कि ये कुछ ऐसे हमारे पास झूठ बोल रहे करके उनके अंदर शंका रहने के कारण वो अपने अंदर वो शामिल नहीं कर पाए। ಆದ್ರೆ ಬರ್ನಬ ಬಂದು ಏನ್ ಮಾಡ್ದ ಅಂದ್ರೆ, ಬರ್ನಬ ಅವನು ಏನ್ ಮಾಡ್ತಾನೆ ಅಂದ್ರೆ ಅಪೊಸ್ತಲ ಪೌಲನ ಕರ್ಕೊಂಡ್ಬಂದು ಅಪೊಸ್ತಲರಿಗೆ ಅವನ ಬಗ್ಗೆ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಏನ್ ಮಾಡ್ತಾನೆ, ಅಲ್ಲಿ ಅವ್ರ ಜೊತೆ ಒಂದು ಐಕ್ಯವನ್ನು ಬಿಲ್ಡ್ ಮಾಡ್ತಾನೆ. तो उस वक्त में ही बरनबास जो है पौलुस को लेकर इन सारे प्रेरितों के पास आकर उन्हें बातचीत करके इनके बारे में सही एक विचार बताकर उनको प्रोत्साहित करके उनको हिम्मत देकर परिचय करते हैं पौलुस को। ಸೊ ಇಲ್ಲಿ ಒಂದು ಎಲ್ಲರನ್ನು ಒಂದುಗೂಡಿಸಿ ಪ್ರೋತ್ಸಾಹ ಮಾಡುವ ಒಂದು ಮಗನಾಗಿದ್ದ. यहाँ पर सब लोगों को मिलाने के लिए प्रोत्साह करने वाले एक पुत्र बनकर रहा। ಇದು ಬಂದು ಇವನು ಮಾಡಿದ ಒಂದು ಕಾರ್ಯದಿಂದ ಏನಾಯ್ತಂದ್ರೆ ಅಪೊಸ್ತಲ ಪಾಲ್ ಒಂದು ಜೀವಿತದಲ್ಲಿ ಒಂದು ಇದು ದೊಡ್ಡ ವಿಷಯವಾಗಿತ್ತು. तो ये जो बरनबास किया तो ये पौलुस के जीवन में सबसे बड़ा विषय था। ಯಾಕಂದ್ರೆ ಇವನು ಮಾಡಿದ ಒಂದು ಈ ಸಮಾಧಾನದಿಂದ ಏನಾಯ್ತು, ಪೌಲ್ ಬಂದು ಅನೇಕ ಒಂದು ಸೇವೆಗಳನ್ನ ಮಾಡಕ್ಕಾಯ್ತು. ಅದು ಮಾತ್ರ ಅಲ್ಲ, ಅವರ ಅಪೊಸ್ತಲರಿಗೆ ಒಂದು ಒಳ್ಳೆ ಒಂದು ಶಿಷ್ಯನಾಗಿ ಅವ್ರಿಗೆ ಬಂದು ಒಂದು ದೇವರು ಏನು ಲೈಫ್ ಇಟ್ಟಿದ್ರು ಎಲ್ಲ ಮಾಡೋಕೆ ಒಂದು ದಾರಿ ಮಾಡ್ಕೊಡ್ತು. तो यही चीज जो है प्रेरित पौलुस को कई जगह में सुसमाचार प्रचार करने के लिए, सेवकाई करने के लिए हो, कई सारे लोगों को एक अच्छे रास्ते में लाने के लिए एक रास्ता बन गया। ಸೊ ಈ ಒಂದು ದಾರಿಯನ್ನು ಮಾಡ್ಕೊಡಲು ಯೂಸ್ ಮಾಡಿದ್ದು ಬಂದು ದೇವರು ಬರ್ನಬಾಸ್. तो ये रास्ता को के लिए सही करने के लिए परमेश्वर ने बरनबास को इस्तेमाल की। ನಾವು ಬಂದು ಒಂದು ಕಡೆ ನಾವು ನಮ್ಮ ದೇವರ ಮಕ್ಕಳಾಗಿರ್ಬೇಕು. ನಾವು ಏನ್ ಮಾಡ್ಬೇಕು, ಈ ತರ ಎಲ್ಲರನ್ನೂ ಒಂದು ಸೇರಿಸೋ ಮಕ್ಕಳಾಗಿ ನಾವಿರ್ಬೇಕು. तो हम भी परमेश्वर के अगर बच्चे कहलाना चाहिए तो हम भी हमारे जीवन में ऐसे सब लोगों को एक साथ मिलाने का कार्य करना चाहिए। ಆವಾಗ ದೇವರು ಬಂದು ತುಂಬಾ ಸಂತೋಷ ಪಡ್ತಾರೆ. तभी परमेश्वर जो है बहुत पसंद करते हैं। ಇವತ್ತು ಬಂದು ನಾವು ನೋಡಿದಾಗ ನಮ್ಮ ಒಂದು ಕಾಲದಲ್ಲಿ ಎಲ್ಲಾರು ಸೈತಾನನ ಬಂದು ಏನ್ ಮಾಡ್ತಾನೆ, ಹೇಗಾದ್ರೂ ಜನರನ್ನ ಡಿವೈಡ್ ಮಾಡ್ಬೇಕು, ಬೇರೆ ಬೇರೆ ಅಂತ ಅವನು ಹೋರಾಟ ಮಾಡ್ತಾ ಇದ್ದಾನೆ. तो आज के दिन में देखिएगा शैतान वही काम करता है, कुछ तो करके सब लोगों को अलग अलग कर देना चाहिए। ಸಭೆಗಳಿಗೆ ನಾವು ಹೋದಾಗ ಅಲ್ಲಿರೋ ಒಂದು ಮುಖ್ಯಸ್ಥರಿಗೂ ಅಲ್ಲಿರೋ ಬಿಲೀವರ್ಸ್ಗೂ ಪ್ರಾಬ್ಲಮ್, ಇಲ್ಲ ಮುಖ್ಯಸ್ಥರು ಪಾಸ್ಟರ್ಗೂ ಮುಖ್ಯಸ್ಥರು ಇಲ್ಲ ಡಿವಿಷನ್ ಮಾಡ್ತಾ ಇದ್ದಾನೆ ಬೈ. तो आप कई सारे कलीसिया में जा सकते हैं, वहां पर जो कलीसिया के प्रधान लोग रहते हैं उनके बीच में हो या विश्वासी के बीच में फुट रहेगा, या विश्वासी या पास्टर के बीच में फुट रहेगा। ऐसे फुट को मतभेद को बहुत सारे लोग क्या करते हैं, इसको उत्पन्न करते हैं। ಒಂದು ಕುಟುಂಬದಲ್ಲೂ ಸಹ ನೋಡಿದಾಗ ಅಲ್ಲಿ ಮಕ್ಕಳಿಗೂ ತಂದೆಗೂ ತಂದೆ ತಾಯಿ ಒಳಗಡೆ ಆತರ ಒಂದು ಡಿವಿಷನ್ ತಗೊಂಡ್ಬರೋದನ್ನ ನಾವು ನೋಡ್ತೀವಿ. आप कोई परिवार में देखेंगे तो पता चलेगा, बाप बेटे के बीच में हो गया, बच्चे और माता पिता के बीच में हो गया, पति पत्नी के बीच में हो गया। ऐसा दरार जो है आज कई सारे परिवार में भी हम देख सकते हैं। ಎಲ್ಲಾರನ್ನು ಒಂದಾಗಿ ಸೇರಿಸುವಂತ ಒಂದು ಸ್ಪಿರಿಟ್. लेकिन यहाँ पर बरनबास के अंदर की आत्मा देखिएगा, सब लोगों को एक साथ मिलाने का एक आत्मा था।
ಸೊ ಈ ತರ ನಾವು ಮಾಡಿದಾಗ ದೇವರಲ್ಲಿ ನಾವು ದೇವ್ರ ಜೊತೆ ಸೇರ್ಕೊಂಡ್ಬೇಕು. ಬೈಬಲ್ ಹೇಳುತ್ತೆ ಆ ದೇವರು ಬಂದು ಎಲ್ಲಾರನ್ನೂ ಒಂದುಗೂಡಿಸುವ ದೇವರಾಗಿದ್ದಾರೆ. तो ऐसे बाइबल हमें बताता है कि परमेश्वर सब लोगों को मिलजुला कर रहने वाला परमेश्वर है। ಯಾರು ನಾಶವಾಗದೆ ಎಲ್ಲರೂ ರಕ್ಷಣೆಗೆ ಬರಬೇಕು ಅಂತ ದೇವರ ಆಸೆ. कोई भी विनाश नहीं होना है, सब लोग उद्धार पाना है करके परमेश्वर चाहते हैं। ಸೊ ಅದೇ ಸ್ಪಿರಿಟ್ ನಮಗೂ ಇರಬೇಕು. तो वही आत्मा हमारे जीवन में भी होनी चाहिए। ಸೊ ಇಲ್ಲಿ ನೋಡಿ 13ನೇ ಅಧ್ಯಾಯದಲ್ಲಿ ಏನಾಗುತ್ತೆ, ಈ ಪೌಲ್ ಬಂದು ಏನ್ ಮಾಡ್ತಾರೆ, ಈ ಒಂದು ಮಿಷನರಿ ಟ್ರಿಪ್ ತರ ಹೋಗ್ತಾ ಇರ್ತಾರೆ. ಫಸ್ಟ್ ಮಿಷನರಿ. तो यहाँ पर देखिएगा पौलुस ने अपना सेवकाई यात्राओं में तीसरा यात्रा में जब करते हैं प्रेरितों के कामों का वर्णन 13वां अध्याय में, ಇದು ಒಂದು ಫಸ್ಟ್ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಏನಾಗುತ್ತಂದ್ರೆ ಒಂದು ಪೌಲು, ಆಮೇಲೆ ಬರ್ನಬ, ಮಾರ್ಕ್, ಜಾನ್ ಮಾರ್ಕ್ ಅಂತ ಇದೆಲ್ಲ, ಮಾರ್ಕ್ ಕರ್ಕೊಂಡು ಹೋಗ್ತಾರೆ. माफ कीजिएगा, पहली यात्रा जो पौलुस ने करते सुसमाचार के लिए प्रेरितों के कामों का वर्णन 13 अध्याय में, यहाँ पर पौलुस हो गया, मार्कुस हो गया और बरनबास, तीनों यहाँ पर यात्रा शुरू करते हैं। ಸೊ ಇಲ್ಲಿ ಏನಾಗುತ್ತಂದ್ರೆ ಒಂದು ಮಾರ್ಕ್ಗೆ ಬಂದು ಸ್ವಲ್ಪ ಒಂದು ಟಯರ್ಡ್ ಆಗ್ಬಿಡುತ್ತೆ, ಏನೋ ಗೊತ್ತಿಲ್ಲ, ಅವನ್ ಏನ್ ಮಾಡ್ತಾನೆ, ಅರ್ಧದಲ್ಲೇ ಹೋಗ್ಬಿಡ್ತಾನೆ, ರಿಟರ್ನ್ ಹೋಗ್ಬಿಡ್ತಾನೆ. तो इस यात्रा में पता नहीं है मार्कुस को कुछ सुस्त हो गया होगा, ऐसे कुछ कारण है, तो यहाँ पर वो सेवकाई से थोड़ा सा पीछे हट जाता है। ಇಲ್ಲಿ ಬಂದು ಪೌಲನಿಗೆ ಬಂದು ಸ್ವಲ್ಪ ಮನಸ್ಸು ಕಷ್ಟ ಆಗುತ್ತೆ. तो ये चीज जो है पौलुस को व्याकुल हो गया। ಸೊ ಅದರಿಂದ ಒಂದು ನೆಕ್ಸ್ಟ್ ಬಂದು ಏನ್ ಮಾಡ್ತಾರೆ, ನೆಕ್ಸ್ಟ್ ಮಿಷನರಿ ಟ್ರಿಪ್ ಮಾಡಿದಾಗ ಬರ್ನಬ ಬಂದು ಪೌಲ್ ಬಂದು ಬರ್ನಬ ಬರಬಾರ್ದು ಅಂತ ಹೇಳ್ತಾನೆ. तो अगला एक सुसमाचार का यात्रा शुरू करते हैं, तो पौलुस बताता है कि बरनबास नहीं चाहिए। ಇಲ್ಲಿ ನೋಡಿ 13ನೇ ವಚನದಲ್ಲಿ ಬರಿದೆ, ಅವ್ರು ಹೋದಾಗ ಒಂದು ಪೆರಗ ಅಂತ ಒಂದು ಪಾಂಪಲ್ಲಿ ಆ ಜಾಗ ಬಂದಾಗ ಯೋವಾನು ಏನ್ ಮಾಡ್ತಾನೆ, ಮಾರ್ಕ್, ಜಾನ್ ಬಂದು ಏನ್ ಮಾಡ್ತಾನೆ, ಅವನು ಬಂದು ಬಿಟ್ಬಿಟ್ಟು ಯೆರೂಸಲೇಮಿಗೆ ಹೋಗ್ಬಿಡ್ತಾನಂತೆ ಬರ್ತಿದ್ವಿ. देखिए यहाँ पर आप 13वां अध्याय का 13 पद को पढ़ सकते हैं। पौलुस जब सुसमाचार में निकल पड़ता है, तो वहां पर यूहन्ना नाम का जो मार्कुस है, इनको छोड़कर वो यरूशलेम को लौट के जाते हैं। वो वहां पर फिरगा नाम का एक जगह में रहते हैं उस वक्त में। ಸೊ ಇಲ್ಲಿ ಈ ಒಂದು ಪೌಲ್ನ ಬರ್ನಬಾಸ್ನು ದೇವರು ಏನ್ ಮಾಡ್ತಾರೆ, ಈ ಒಂದು ಮಿಷನರಿ ಜರ್ನಿಗೆ ದೇವರು ಆಯ್ಸ್ಕೊಡ್ತಾರೆ. तो यहाँ पर जो है पौलुस को और बरनबास को सेवकाई का इस यात्रा में चुन लेते हैं। ಇಲ್ಲಿ ನೋಡಿ ವಚನ 2ನೇ ವಚನದಲ್ಲಿ ನೋಡಿದಾಗ ಇಲ್ಲಿ ಫಾಸ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಪರಿಶುದ್ಧಾತ್ಮರು ಏನ್ ಹೇಳ್ತಾರೆ, ಬರ್ನಬ ಅವನು ಸೌಲನ್ನು ನನಗೆ ಸೆಪರೇಟ್ ಮಾಡಿ ಅವ್ರ ಸೇವೆಗೆ ಅಂತ ಹೇಳ್ತಾರೆ. तो इस 13 अध्याय का दूसरा पद को देखिएगा, वहां पर परमेश्वर के आत्मा यही उन लोगों को बताता है कि मेरे लिए बरनबास और साउल को क्या करना है, इस काम के लिए आप नियुक्त करना है बोलकर बोलते हैं। ಸೊ ನಾವೇನೆಲ್ಲ ನೋಡಿದ್ವಿ, ಫಸ್ಟ್ ಬಂದು ಅವನು ಬಂದು ಬೇರೆಯವ್ರನ್ನ ಪ್ರೋತ್ಸಾಹ ಮಾಡುವ ಮನುಷ್ಯನಾಗಿದ್ದ. तो सबसे पहले हम ये जाने हैं कि बरनबास जो है किसी दूसरों को प्रोत्साह करने वाला व्यक्ति था। ಆಮೇಲೆ ಎರಡನೇದಾಗಿ ನಾವೇನ್ ನೋಡಿದ್ವಿ ಅಂದ್ರೆ ಅವನು ಒಬ್ಬ ಬೇರೆಯವರಿಗೆ ದೇವರಿಗೆ ಸೇವೆಗೋಸ್ಕರ ಅವನು ಕೊಡುವಂತನಾಗಿದ್ದ. तो दूसरा चीज जो है वो सेवकाई में अपने आप को देने वाला व्यक्ति था। ನಾವು ಮೂರನೇದಾಗಿ ನೋಡ್ತಾ ಇದೀವಿ, ಒಂದು ಸೇವಕ, ದೇವರ ಸೇವೆಯನ್ನು ಒಂದು ಉತ್ಸಾಹದಿಂದ ಮಾಡುವ ಒಂದು ಮನುಷ್ಯ. और तीसरा जो है परमेश्वर का सेवकाई को खुशी खुशी से करने वाला एक व्यक्ति था। ಇಲ್ಲಿ ಅಪೊಸ್ತಲರ 15ನೇ ಅಧ್ಯಾಯದಲ್ಲಿ ಇಲ್ಲಿ ಎರಡನೇ ಒಂದು ಮಿಷನರಿ ಯಾತ್ರೆ ಹೋಗ್ಬೇಕಾದ್ರೆ ಇಲ್ಲಿ ಇಬ್ರು ಏನಾಗುತ್ತೆ, ಪೌಲ್ ಬಂದು ಬೇಡ ಅಂತ ಬರ್ನಬ ಹತ್ರ ಹೇಳ್ತಾರೆ, ಜಾನ್ ಮಾರ್ಕ್ ಬೇಡ ಅಂತ ಹೇಳ್ತಾರೆ. तो देखिएगा फिर से हम लोग उसका दूसरी यात्रा में हम देखते हैं कि पौलुस ने मार्कुस जो यूहन्ना कहलाता है वो हमारे इस प्रचार यात्रा में नहीं चाहिए करके बरनबास के पास बोलते हैं। अरे ಬರ್ನಬಗೆ ಬಂದು ಹೇಗಾದ್ರೂ ಜಾನ್ ಮಾರ್ಕ್ನ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಟ್ಟ. लेकिन बरनबास जो है उस यूहन्ना मार्कुस को लेके जाना है साथ में करके वो सोचते थे। ಸೊ ಇಲ್ಲಿ ಏನಾಗುತ್ತೆ, ಒಂದು ದೊಡ್ಡ ಒಂದು ಡಿಸಗ್ರಿಮೆಂಟ್, ಇಬ್ಬರಿಗೂ ಒಂದು ತರ ಏನಾಗುತ್ತೆ, ಒಂದು ಆರ್ಗ್ಯುಮೆಂಟ್ ತರ. तो यहाँ पर आपस में दोनों के बीच में एक बहुत बड़ी चर्चा होती है।
ಸೊ ಇಲ್ಲಿ ಬಂದು ನೋಡಿದಾಗ ಪೌಲ್ ಬಂದು ಸೈಲಸ್ನ ಕರ್ಕೊಂಡು ಎರಡನೇ ಯಾತ್ರೆಗೆ ಹೋಗ್ತಾನೆ. ಬರ್ನಬ ಬಂದು ಜಾನ್ ಮಾರ್ಕ್ ಅನ್ನ ಕರ್ಕೊಂಡು ಅವನು ಬಂದು ಏನ್ ಮಾಡ್ತಾನೆ, ಸೈಲಸ್ಗೆ ಅವನು ಹೋಗ್ತಾನೆ, ಸೈಪ್ರಸ್ಗೆ. तो देखिएगा यहाँ पर क्या ये जब चर्चा होती है आपस में दोनों के बीच में, तो पौलुस क्या करता है, सिलास को लेकर वो दूसरी प्रचार यात्रा में चल पड़ता है, और उसके बाद बरनबास जो है मार्कुस यूहन्ना को लेके क्या करते हैं, वो अपने सेवकाई में वो अलग हो जाते हैं। ಸೊ ಇಲ್ಲಿ ಬರ್ನಬಾಗ ಬಂದು ಹೇಗಾದ್ರೂ ಈ ಒಂದು ಇವ್ನು ಚಿಕ್ಕ ಹುಡುಗ, ಯಾರು ಜಾನ್ ಮಾರ್ಕ್ ಒಂದು ಚಿಕ್ಕ ಹುಡುಗನಾಗಿದ್ದ, ಒಂದು ಯೌವನಸ್ಥನಾಗಿದ್ದ. ಬಟ್ ಹೇಗಾದ್ರೂ ಅವನು ಪ್ರೋತ್ಸಾಹ ಮಾಡಿ ಅವನು ಏನ್ ಮಾಡ್ಬೇಕು, ಸೇವೆಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಪಟ್ಟ. यहाँ पर देखिएगा जो यूहन्ना कहलाने वाला मार्कुस जो है वो एक छोटा सा व्यक्ति था, एक जवान लड़का था। तो बरनबास का सोच विचार ये था कि कुछ तो करके उसको प्रोत्साहन करके सेवा में ही इस्तेमाल करना करके उसको अलग से अपने साथ लेके चला गया। ಸೊ ನಾವು ಸೇವೆ ಮಾಡೋ ಒಂದು ಜಾಗದಲ್ಲೂ ಒಂದೊಂದು ಸರಿ ಏನಾಗುತ್ತೆ, ಒಂದು ಯೌವನಸ್ಥರು ಒಂದೊಂದು ಸರಿ ಏನಾಗಲ್ಲ, ನಾವು ಅನ್ಕೊಂಡಾಗ ಇರೋದಿಲ್ಲ. तो हम हमारा सेवकाई के जीवन में जब हम रहते हैं तो कई बार ऐसे हो जाता है, जवान लोग हमारे सोच विचार के अनुसार सेवा में सेवा नहीं कर पाते होंगे। ಬಟ್ ನಾವು ಒಂದು ಆದ್ರೂ ಅವ್ರನ್ನ ಎನ್ಕರೇಜ್ ಮಾಡಿ ಹೇಗಾದ್ರೂ ದೇವರ ಒಂದು ಸೇವೆಯಲ್ಲಿ ಅವ್ರನ್ನ ನಾವು ಅವ್ರನ್ನ ಟ್ರೈನ್ ಮಾಡಿದಾಗ ಅದು ದೇವರ ಒಂದು ಚಿತ್ತವಾಗಿದೆ. तो ऐसे समय में क्या करना है, उन लोगों को हमें छोड़ना नहीं चाहिए, बल्कि उनको और भी प्रोत्साहित करके परमेश्वर के उस इच्छा के अनुसार उन्हें अगर हम लोग प्रशासन अच्छे से हम शिक्षा देते हैं तो वो परमेश्वर का एक इच्छा के अनुसार होता है। ಸೊ ಈ ಜಾಗದಲ್ಲಿ ಅವರು ಪೌಲ್ಗೂ ಬರ್ನಬಾಳಗೂ ಒಂದು ಆರ್ಗ್ಯುಮೆಂಟ್ ಬಂದ್ರು ಸರಿ, ಬಟ್ ಅದರಲ್ಲೂ ಒಂದು ಸಮಾಧಾನವಾಗಿ ಮುಡಿಯುವಂತೆ ಒಂದು ಜಾಗ ಮಾಡ್ಕೊಟ್ಟ ಬರ್ನಬ. तो देखिएगा यहाँ पर पौलुस और बरनबास के बीच में एक छोटा सा एक चर्चा होने के बावजूद भी वहां पर एक शांति का कार्य को ही बरनबास करते हैं। ಕೊನೆಯದಾಗಿ ನಾವು ನೋಡಿದಾಗೆ ನಾವು ಬೈಬಲ್ ಅಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ, ಈ ಒಂದು ಮಾರ್ಕ್ ಒಂದು ಗಾಸ್ಪಲ್ ನ ಬರೆದಿದ್ದು ಬಂದು ಜಾನ್ ಮಾರ್ಕ್. आखिरी में देखिएगा मार्कुस रचित सुसमाचार को जो किताब जो लिखते हैं वो यूहन्ना कहलाने वाला मार्कुस है। ಒಂದು ಕೊನೆಯ ಒಂದು ಗಳಿಗೆಯಲ್ಲಿ ಇದ್ದಾಗ ಪೌಲನು ಬಂದು ಅವನ ಲಾಸ್ಟ್ ಲೈಫ್ ಅಲ್ಲಿ ಕೊನೆಯ ಒಂದು ಹಂತಕ್ಕೆ ಬಂದಾಗ ಮಾರ್ಕನ ಬಗ್ಗೆ ಕರೆದ್ಬಿಟ್ಟು ಇಲ್ಲಿ ಒಂದು 2 ತಿಮೋಥೆಯ 4ನೇ ವಚನದಲ್ಲಿ ಪೌಲ್ ಬಂದು ಹೇಳ್ತಾರೆ, ತಿಮೋಥೆಯನಿಗೆ ಹೇಳಿದಾಗ ಅವನು ಮಾರ್ಕನ್ನ ಕರ್ಕೊಂಬ, ನನಗೆ ಅವನು ತುಂಬಾ ಒಂದು ಸೇವೆಯಲ್ಲಿ ಉಪಯೋಗವಾಗಿರುವ ಮನುಷ್ಯನಾಗಿದ್ದಾನೆ ಅಂತ ಅವ್ರ ಬಗ್ಗೆ ಹೇಳ್ತಾರೆ. तो देखिएगा तिमुथियुस को जब पौलुस ने पत्री को लिखते हैं तो अपना उस पत्री में तिमुथियुस को बताते हैं कि मार्कुस जो यूहन्ना जो मार्कुस कहलाने वाले व्यक्ति के बारे में तिमुथियुस को बताते हैं कि मार्कुस को आप मेरे पास लेकर आ जाओ, मेरे सेवकाई के जीवन में उसने बहुत काफी मदद किया है बोल के। ಏನಕ್ಕೆ ಅಂದ್ರೆ ಇವನ ಬಂದು ಬರ್ನಬ ಬಂದು ಆತರ ಒಂದು ಒಳ್ಳೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ದ. क्योंकि बरनबास जो है उस व्यक्ति को यानी कि मार्कुस को अच्छा प्रशिक्षण दिया था। ಸೊ ನಾವು ಇಲ್ಲಿ ಒಂದು ಸೇವೆಯಲ್ಲಿ ಒಂದು ಯೌವನಸ್ಥನ ಮೇಲೆ ಒಂದು ಕಣಿಕರ ಇದ್ದದ್ರಿಂದ ಒಂದು ಅವನ ಮೇಲೆ ಒಂದು ಅವನ ಮುಂದೆ ಒಳ್ಳೆ ರೀತಿಯಾಗಿ ನಡೆಸಬೇಕು ಅಂತ ಇದ್ದಿದ್ದ ಬರ್ನಬ ಒಂದು ಸ್ಪಿರಿಟ್ ಇದ್ದಾಗ ಅವನು ಸೇವೆಯನ್ನು ಮಾಡುವಂತೆ, ಮಾರ್ಕನು ಸೇವೆಯನ್ನು ಕಂಟಿನ್ಯೂ ಮಾಡುವಂತೆ ಸ್ಕ್ರಿಪ್ಚರ್ ಬೈಬಲ್ ನ ಮಾರ್ಕ್ ಸುವಿಶೇಷವನ್ನು ಬರೆಯುವಂತೆ ದೇವರು ಬಂದು ಒಂದು ದಾರಿ ಮಾಡ್ಕೊಟ್ಟ ಅವನ ಲೈಫ್. तो देखिएगा ऐसे परिस्थिति में बरनबास ने उस व्यक्ति को प्रोत्साहित किया और उसे इच्छाओं को जगाया, तभी होकर मार्कुस जो है अपने आखिरी समय में मार्कुस रचित सुसमाचार को लिखने के लिए वो योग्य बन गया। ಸೊ ಅದರಿಂದ ನಮ್ಮ ಲೈಫಲ್ಲೂ ನಾವು ಅನೇಕ ವಿಷಯಗಳನ್ನ ನಾವು ಬರ್ನಬನ ಲೈಫ್ ಇಂದ ಕಲ್ತ್ಕೊಬಹುದು. तो हमारे जीवन में भी बरनबास के विषय में काफी सारे विषय को हम सीख सकते हैं। ಕೊನೆಯದಾಗಿ ಅವನು ನೋಡಿದಾಗ ಹಿಸ್ಟ್ರಿ ಏನ್ ಹೇಳುತ್ತಂದ್ರೆ, ಅವನು ಸೈಪ್ರಸ್ ಅಲ್ಲಿ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಜನರು ಬಂದು ಕಲ್ಲು ಹೊಡೆದು ಅವನ್ನ ಕೊಂದಾಕಿದ್ರು ಅಂತ ನೋಡ್ತೀವಿ ನಾವು. तो आखिर में देखिएगा मार्कुस ने सिफरास में जब रहकर सेवकाई करते थे, लोगों ने मार्कुस को पथराव करके उसको मार दिया करके हम देख सकते हैं। ಸೊ ಈ ಒಂದು ಮನುಷ್ಯನ ಒಂದು ಜೀವಿತ ನೋಡಿದಾಗ ದೇವರಿಗೆ ಒಂದು ಸಮರ್ಪಣೆಯಾಗಿದ್ದ ಒಂದು ಜೀವಿತವಾಗಿತ್ತು. तो इनके जो जीवन है ये परमेश्वर का एक समर्पण किया गया एक व्यक्ति था, जीवन था। ಸೊ ನಾವು ಬಂದು ಇನ್ನೊಂದ್ಸರಿ ನೋಡೋಣ ಅವ್ನ ಲೈಫ್ ಇದ್ದ ಎಲ್ಲ ಒಂದು ಕ್ಯಾರೆಕ್ಟರ್ ನಾವು.
हम फिर से वो सारे विषयों को हम दोबारा दोहराएंगे। ಫಸ್ಟ್ ಬಂದು ಅವನಿಗೆ ಒಂದು ದೇವರ ಸೇವೆಗೋಸ್ಕರ ಕೊಡುವಂತ ಒಂದು ಹುದ್ದೆವಿತ್ತು. परमेश्वर के सेवकाई के लिए देने का एक हृदय उसके बरनबास के अंदर था। ಆಮೇಲೆ ಬೇರೆಯವ್ರನ್ನ ಬಂದು ಸೇರಿಸುವಂತ, ಒಟ್ಟುಗೂಡಿಸುವಂತ ಒಂದು ಒಂದು ಹುದ್ದೆವಿತ್ತು. तो दूसरों को एक साथ मिलाना चाहिए, एक झुंड करना चाहिए कि मिलाने के एक सोच विचार रखता था। ಮೂರನೆಯದಾಗಿ ಅವನು ದೇವರ ಒಂದು ಸೇವೆಯಲ್ಲಿ ಹೆಚ್ಚಿನ ಒಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದ. तो परमेश्वर का सेवकाई में, तीसरा परमेश्वर का सेवकाई में जो है हमेशा वो अपना जीवन को शामिल करते थे। ನಾಲ್ಕನೇದಾಗಿ ಏನ್ ಮಾಡ್ತಾ, ಒಂದು ಯಂಗ್ಸ್ಟರ್ಸ್ ನ ಒಂದು ಒಂದು ಯಂಗ್ಸ್ಟರ್ಸ್ ನ ಬಂದು ಏನ್ ಮಾಡ ಎನ್ಕರೇಜ್ ಮಾಡುವ ಒಂದು ಮನುಷ್ಯ. और चौथा जो है वो आजकल युवाओं को प्रोत्साहित करने वाले के व्यक्ति था। ನಾವು ಐದನೇದಾಗಿ ಏನ್ ನೋಡ್ತೀವಿ ಅಂದ್ರೆ ಅವನು ಒಂದು ಒಂದು ಆ ಯಂಗ್ಸ್ಟರ್ಸ್ ಮೇಲೆ ವರ್ಕ್ ಮಾಡಿದ್ರಿಂದ ಆ ಯಂಗ್ಸ್ಟರ್ಸ್ ಲೈಫ್ ಅಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನು ಅವ್ನು ಮಾಡಿದ. तो उस युवाओं के जीवन में कार्य करने के बाद, प्रोत्साहन करने के बाद किस ढंग से तैयार हो जाते हैं, उसी ढंग से मार्कुस ने अपने जीवन में पूरा तैयारी हो गया परमेश्वर के लिए। ಕೊನೆಯದಾಗಿ ಏನು ನೋಡ್ತೀವಿ ಅಂದ್ರೆ ದೇವರಿಗೋಸ್ಕರ ಅವನು ಪ್ರಾಣವನ್ನೇ ತ್ಯಾಗ ಮಾಡಿದ ಒಂದು ಮನುಷ್ಯನಾಗಿ ಕಾಲಬಿಟ್ಟ. तो आखिरी में बरनबास जो है अपने जीवन में परमेश्वर के लिए अपने आप को त्यागने वाला एक व्यक्ति बन गया था। ಸೊ ನಾವು ನಮ್ಮ ಒಂದು ಬೈಬಲ್ ಅಲ್ಲಿ ಏನ್ ಬರೆದಿದೆ ಅಂದ್ರೆ, ಇಬ್ರು 3ನೇ ಅಧ್ಯಾಯದಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ. इब्रानियों का 3रा अध्याय में एक बात जिक्र किया गया है। 13ನೇ ವಚನ. इब्रानियों का 3रा अध्याय का 13 पद को हम पढ़ते हैं, देखिएगा वहां पर एक बात जिक्र किया गया है। वरन जिस दिन तक आज का दिन कहा जाता है, हर दिन एक दूसरे को समझाते रहो, ऐसा ना हो कि तुम में से कोई जन पाप के छल में आकर कठोर हो जाए। ಸೊ ಈ ಒಂದು ಪಾಪ ಬಂದು ಏನ್ ಮಾಡ್ಬಿಡುತ್ತೆ, ನಮ್ಮ ಹೃದಯವನ್ನು ಕಠಿಣ ಮಾಡ್ಬಿಡುತ್ತೆ. तो ये जो पाप है हमारे हृदय को बहुत कठिन बना देती है। ಸೊ ಬರ್ನಬಾದಂತ ಜನರು ನಮ್ಮ ಮಧ್ಯೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ನಮ್ಮ ಒಂದು ದೇವರಲ್ಲಿ ನಡೆಯೋದಕ್ಕೆ ಎನ್ಕರೇಜ್ ಮಾಡ್ತಾನೆ ಇರ್ತಾರೆ. तो बरनबास के जैसे लोग हमारे अगल बगल में रहते हैं तो वो हमें हमेशा प्रोत्साहित करते रहते हैं। ಸೊ ನಮ್ಮ ಒಂದು ಲೈಫಲ್ಲೂ ನಾವು ಒಂದು ಬರ್ನಬಾ ತರ ಒಂದು ಪ್ರೋತ್ಸಾಹ ಮಾಡುವ ಒಂದು ಮನುಷ್ಯನಾಗಿದ್ದಾಗ ನಮ್ಮನ್ನಾಗಿ ದೇವರ ಅನೇಕ ಕಾರ್ಯಗಳನ್ನ ಮಾಡಬಹುದು. तो हमारे जीवन में जब ऐसे प्रकार के प्रोत्साहित करते रहते हैं तो परमेश्वर के लिए हम लोग भी तैयार हो जाते हैं। ನಾವು ಎಷ್ಟು ಪ್ರೋತ್ಸಾಹ ಮಾಡ್ಬೇಕಂದ್ರೆ ಡೈಲಿ ಪ್ರೋತ್ಸಾಹ ಮಾಡುವ ಒಂದು ಮನುಷ್ಯರಾಗಿರ್ಬೇಕು. हम लोगों को उतना प्रोत्साहित करें, हर रोज लोगों को परमेश्वर के लिए प्रोत्साहित करते रहें। ಅವಾಗ ಮಾಡಿದಾಗ ನಾವು ಅನೇಕರನ್ನ ದೇವರ ಒಂದು ಸನ್ನಿಧಿಗೆ ತರಬಹುದು, ದೇವರ ಸೇವೆಯಲ್ಲಿ ಅವ್ರನ್ನ ನೆಲೆಸಬಹುದು. ऐसे जब करते हैं तो कई सारे लोगों को परमेश्वर के सम्मुख में हम खड़ा कर सकते हैं और परमेश्वर के लिए कई सारे लोगों को ला सकते हैं। ಪ್ರಾರ್ಥನೆ. हम प्रार्थना करेंगे। ಪ್ರೀತಿಯ ತಂದೆ, ಅಪ್ಪ, ನಮ್ಮ ಒಂದು ಜೀವಿತದಲ್ಲಿ ಬರ್ನಬನ ಬಗ್ಗೆ ನೀನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಬರ್ನಬನಂತೆ ತಂದೆ ಈ ಒಂದು ಕ್ಯಾರೆಕ್ಟರ್ ನಮ್ಮ ಲೈಫ್ ಅಲ್ಲಿ ಎಸ್ಪೆಷಲಿ ಬೇರೆಯವ್ರನ್ನ ಪ್ರೋತ್ಸಾಹ ಮಾಡುವುದರಲ್ಲಿ ನಾವು ಒಂದು ಮುಂದಿಕೊಳ್ಳುವವರಾಗಿ ಅನೇಕರನ್ನು ನಿಮ್ಮೊಂದು ರಕ್ಷಣೆಗೆ ಮಾರ್ಗದಲ್ಲಿ ತರುವಂತೆ, ಸೇವೆಯಲ್ಲಿ ನಡೆಸುವಂತೆ ನಮಗೆ ಕೃಪೆಯನ್ನು ಕೊಡುತ್ತದೆ. ಬರ್ನಬ ಲೈಫ್ಗಾಗಿ ನಾವು ನಿಮ್ಮ ಥ್ಯಾಂಕ್ಸ್ ಹೇಳ್ತೀವಿ. ಆತರ ಒಂದು ಮನುಷ್ಯರಾಗಿ ನಮ್ಮನ್ನು ಮಾಡಿ ಈ ಕಾಲದಲ್ಲಿ ಒಬ್ಬೊಬ್ಬನ ಆಶ್ರಯಿಸು, ಮೀಟಿಂಗ್ ಒಬ್ಬೊಬ್ಬರಿಗೂ ಒಂದು ಬರ್ನಬನ ಆತ್ಮವನ್ನು ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ತಂದೆ. ಆಮೆನ್.